ಯಾವುದೋ ಇಷ್ಟು ಪ್ರತಿದಿನ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಎಷ್ಟು 1,500ದಿಂದ 2,000 ಹೊರ ರೋಗಿಗಳು ಬರ್ತಾ ಇದ್ದಾರೆ. ಅದು ಒತ್ತಡ ಜಾಸ್ತಿ ಆಗಿದೆ. ಇವತ್ತು ಆಯುಷ್ಮಾನ್ ಭಾರತ್ ಇವತ್ತು ಏನು ಸ್ಕೀಮ್ ಇದೆ, ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಅದರಲ್ಲಿ ಅದು ರಿವೈಸ್ ಆಗಬೇಕಾಗಿದೆ. ಪ್ಯಾಕೇಜ್ ರೇಟ್ಸು ಏನಾಗಿದೆ, ಇವತ್ತು ಆಯುಷ್ಮಾನ್ ಭಾರತ್ ಜಾರಿಗೆ ಬಂದು ನಮ್ಮಲ್ಲಿ 5 ವರ್ಷ ಆಗಿದೆ, ಅದರ ರೇಟ್ಸು ರಿವೈಸ್ ಆಗಿಲ್ಲ. ಆ್ಯಂಡ್ ಇಟ್ಸ್ ನಾಟ್ ಇವನ್ ಮೀಟಿಂಗ್ ದಿ ಆ್ಯಕ್ಚುಯಲ್ಸ್. ಈಗ ನಮಗೆ ಸುಮಾರು 2.5 ಲಕ್ಷ ಖರ್ಚಾದರೆ ಅದರಿಂದ ಬರ್ತಾ ಇರೋದು 1.25 ಲಕ್ಷ. ಸೊ ಹೀಗಾಗಿ ನಮ್ಮ ಮೇಲೆ ಒತ್ತಡ. ಅದಕ್ಕೋಸ್ಕರ ನಾವು ಹಲವಾರು ದಾನಿಗಳಿಂದ ಹಣವನ್ನು ಪಡೆದು ನಾವು ಈ ಗ್ಯಾಪನ್ನು ನಾವು ಫಿಲಪ್ ಮಾಡ್ತಾ ಇದ್ದೇವೆ. ಈಗೇನಾಗಿದೆ, ಆಯುಷ್ಮಾನ್ ಭಾರತ್ ಸ್ಕೀಮು ಒಂದು ಕವರೇಜು ಏನು ಜನರಲ್ಲಿ ಒಂದು ತಪ್ಪು ಸಂದೇಶ ಹೋಗಿದೆ ಆಯುಷ್ಮಾನ್ ಭಾರತ್ ಸ್ಕೀಮಿಂದ. ಏನು ಅಂದರೆ 5 ಲಕ್ಷದ ತನಕ ಕವರೇಜ್ ಇದೆ ಅಂತ. ಆದರೆ 5 ಲಕ್ಷ ಕವರೇಜು ನಾಟ್ ಫಾರ್ ಒನ್ ಪೇಷಂಟ್, ಸಿಂಗಲ್ ಪೇಷಂಟ್ಗಲ್ಲ, ಎಂಟೈರ್ ಫ್ಯಾಮಿಲಿಗೆ. ಸೊ ಹಲವಾರು ಇವತ್ತು ಪ್ರೊಸೀಜರ್ಸು 3 ಲಕ್ಷ ಆಗುತ್ತೆ, ಅಂದರೆ ಆ್ಯಕ್ಚುಯಲ್ ಕಾಸ್ಟ್ ಆಗೋದು. ಬಟ್ ನಮಗೆ ಬರೋದು 1.25 ಲಕ್ಷ, ಇನ್ನು 1.25 ಲಕ್ಷ. ಸೊ ದೆರ್ ಈಸ್ ಎ ನೀಡ್ ಟು ರಿವೈಸ್ ಆಯುಷ್ಮಾನ್ ಭಾರತ್ ಸ್ಕೀಮ್. ಆಮೇಲೆ ಕೆಲವು ಪ್ರೊಸೀಜರ್ಸ್ ಇನ್ನೂ ಇನ್ಕ್ಲೂಡೇ ಆಗಿಲ್ಲ. ಸೊ ಅಟ್ಲೀಸ್ಟು ಈ ಇನ್ಕ್ಲೂಡ್ ಆಗಬೇಕು. ಆಗ ಅದರ್ವೈಸ್ ಏನಾಗುತ್ತೆ, BPL ಕಾರ್ಡ್ ಇಟ್ಕೊಂಡು ಬರ್ತಾರೆ, ಅವ್ರ ಪ್ರಕಾರ ಏನು ಎಲ್ಲ. ಆಮೇಲೆ ಇಲ್ಲಿ ಬಂದು ಗಲಾಟೆ ನೋಡಿ, ನಾವು BPL ಕಾರ್ಡ್ ಇದ್ರೂ ಮಾಡ್ತಾ ಇಲ್ಲ, ಯಾಕೆಂದರೆ ಆ ಪ್ರೊಸೀಜರ್ಸ್ ಇನ್ನೂ ಇನ್ಕ್ಲೂಡ್ ಆಗಿಲ್ಲ, ಕೋಡ್ ಆಗಿಲ್ಲ. ಸೊ ಹೀಗಾಗಿ ಇವತ್ತು ಆಯುಷ್ಮಾನ್ ಭಾರತ್ ಸ್ಕೀಮನ್ನು ನಾವು ತಿರ್ಗಾ ರಿವಿಸಿಟ್ ಮಾಡಬೇಕು. ನಿಜವಾಗ್ಲೂ BPL ಪೇಷಂಟ್ಸ್ಗೆ ಅದು ಹೆಲ್ಪ್ ಆಗೋದಾದರೆ. ನಂತರ ಇನ್ನೊಂದು, ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಮೆಡಿಕಲ್ ಏಡ್ ಸ್ಕೀಮನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟಿಂದ ಅವರಿಗೆ ಆಲ್ಮೋಸ್ಟ್ ಅಪ್ ಟು 1 ಲಕ್ಷ ತನಕ ಫ್ರೀಯಾಗಿ ಬರುತ್ತೆ. ಸೊ ಈ ರೀತಿ ನಾವು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ದೇವೆ. ಹಾಗೆಯೇ ಇದು ಇಲ್ಲೂ ಕೂಡ ಅಷ್ಟೇ, 650 ಬೆಡ್ ಇತ್ತು ಮೊದಲು, ಸಾಲ್ತಾ ಇರಲಿಲ್ಲ. ನಿಜವಾಗ್ಲೂ ಏನು ದೇವ್ರು ಕಳಿಸಿದ್ರು ಅನಿಸುತ್ತೆ ಸುಧಾಮೂರ್ತಿಯವರು, ನಾರಾಯಣ ಮೂರ್ತಿಯವರನ್ನು. ಈಗ ಪಕ್ಕದಲ್ಲೇ 350 ಬೆಡ್ ಹಾಸಿಗೆಯನ್ನು ನೀವು ನೋಡಿದಿರಿ. ಅದ್ಭುತವಾದಂಥ ವಿಶ್ವದರ್ಜೆ ಆಸ್ಪತ್ರೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ಈ ದಾನಿಗಳ ಪಟ್ಟಿಯಲ್ಲಿ ಹಲವಾರು ಇದ್ದಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಇದ್ದಾರೆ, ಆದಿಪರಾಶಕ್ತಿ ಟ್ರಸ್ಟ್ ಇದೆ, ನೀಡಿ ಹಾರ್ಟ್ ಫೌಂಡೇಶನ್ನು, ಹ್ಯಾವಾರ್ಡ್ ಫೌಂಡೇಶನ್ನು, ದೆನ್ ಹ್ಯಾಪಿ ಹಾರ್ಟ್, ರೋಟ್ರಿ, ಲಯನ್ಸ್, ಸುಮಾರು 45ರಿಂದ 50 ದಾನಿಗಳು, ಸಂಘ ಸಂಸ್ಥೆಗಳು ನಮಗೆ ಕೆಲಸ ಮಾಡ್ತಾ ಇದೆ. ಬಟ್ ಇದಕ್ಕೆಲ್ಲ ಏನಪ್ಪ ಅಂದರೆ, ಒಂದು ನಾವು ತಂತ್ರಜ್ಞಾನದಲ್ಲೂ ನಾವು ಹಿಂದೆ ಬಿದ್ದಿಲ್ಲ. ಇವತ್ತು ಪ್ರಪಂಚದಲ್ಲಿ ಯಾವ್ಯಾವ ತಂತ್ರಜ್ಞಾನ ಇದೆ, ಯಾವ್ಯಾವ ಹೊಸ ಡಿವೈಸಸ್ ಇದೆ, ಎಲ್ಲ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿದೆ. ಎಲ್ಲ ಅದು ತುಂಬ ಟೆಕ್ನಿಕಲ್ ಆಗುತ್ತೆ ಹೇಳ್ತಾ ಹೋದರೆ. ಸೊ ಹಾಗಾಗಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಇಲ್ಲಿ ಸ್ಪೆಷಲ್ ವಾರ್ಡ್ ಮಾಡಿದ್ದೇವೆ, ಡಿಲೆಕ್ಸ್ ವಾರ್ಡ್ ಮಾಡಿದ್ದೇವೆ. ನಂತರ ಇದು ಎಲ್ಲ ಜನ ಕೂತ್ಕೊಂಡು ಹೊರಗಡೆ ಒಂದು ಆ ಕಾನ್ಸೆಪ್ಟ್ ಮಾಡಿದ್ದೇವೆ. ಅಲ್ಲೊಂದು ಕಾಫಿ ಶಾಪ್ ಅಂತ ಮಾಡಿದ್ದೇವೆ ಕೂತ್ಕೊಂಡು ಇದು ಮಾಡಲಿಕ್ಕೆ. ಸೊ ಹೀಗಾಗಿ ನಾವು ಜನರ ಮಧ್ಯೆ ಓಡಾಡ್ತಾ ಇರ್ಬೇಕು. ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಜನರ ರೋಗಿಗಳ ಮಧ್ಯೆ ಇದ್ದರೆ ನಿಮಗೆ ಅವರ ಸಮಸ್ಯೆ ಅರಿಯುತ್ತೆ, ಆಗ ನಾವು ಉತ್ತಮ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಮೈಸೂರು ಜಯದೇವದು ನೆನ್ನೆ ಕೂಡ ಹೇಳಿದ್ದೀನಿ ನಾನು, ಅದು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ 65 ಸರಿ ನಾನು ಹೋಗಿದ್ದೀನಿ. 65 ಸರಿ ಮೈಸೂರು ಜಯದೇವ ಕನ್ಸ್ಟ್ರಕ್ಷನ್ನು. ಕೆಲವರೆಲ್ಲ ಹೇಳಿದರು, ನೀವು ನಿಮ್ಮ ಸ್ವಂತ ಆಸ್ಪತ್ರೆ ಕಟ್ತಾ ಇದ್ದೀರಾ ಅಥವಾ ಸರ್ಕಾರಿ ಆಸ್ಪತ್ರೆ ಕಟ್ತಾ ಇದ್ದೀರಾ ಅಂತ. ಇಲ್ಲ, ನಾವಿರೋ ತನಕ ಇದು ನಮ್ಮ ಸ್ವಂತ ಆಸ್ಪತ್ರೆ ಅಂತಲೇ ನಾವು ಭಾವಿಸಬೇಕು. ಸೊ ಹೀಗಾಗಿ ನಾವು ಒಂದು ಅಂದರೆ ಈ 17 ವರ್ಷ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನಗೆ ಈಗ ನೀವು ಕೇಳ್ತಾ ಇದ್ದೀರಿ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನನಗೆ ಗೊತ್ತಿಲ್ಲ, ನಾನು ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡಿದ್ದೇನೆ. ಕಂಟಿನ್ಯೂಯಸ್ ಆಗಿ ನಾನು ಡೈರೆಕ್ಟ್ರಾಗೂ ಮಾಡಿದ್ದೀನಿ ಕೆಲಸ, ಡಾಕ್ಟ್ರಾಗೂ ಮಾಡಿದ್ದೀನಿ, ಇಂಜಿನಿಯರಿಂಗ್ ಆಗೂ ಕೆಲಸ ಮಾಡಿದ್ದೀನಿ, ಆರ್ಕಿಟೆಕ್ಟ್ ಆಗೂ ಕೆಲಸ ಮಾಡಿದ್ದೀನಿ, ಫಿಲಾಂಥ್ರಫಿಸ್ಟ್ ಆಗೂ ಕೆಲಸ ಮಾಡಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.